ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ದೂರದರ್ಶನ ಕೇಂದ್ರ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಚಂದನ ಮಂಥನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಾವು ಪ್ರತಿ ವಾರ ಒಂದು ಪ್ರಮುಖ ವಿಷಯದ ಬಗ್ಗೆ ಡೀಪ್ ಡೈವ್ ಮಾಡ್ತೀವಿ. ಸಂಪೂರ್ಣವಾದಂಥ ವಿಷಯವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ. ಆ ವಿಷಯಕ್ಕೆ ಸಂಬಂಧಪಟ್ಟ ವಿಷಯ ಪರಿಣಿತರು, ವಿಶ್ಲೇಷಕರು ನಮ್ಮ ಜೊತೆ ಇರ್ತಾರೆ. ಇವತ್ತು ನಾವು ಚರ್ಚೆ ಮಾಡ್ತಾ ಇರುವಂಥ ವಿಷಯ ಬರ ಪರಿಹಾರ ಒಂದು ಅವಲೋಕನ ಅಂತ. ರಾಜ್ಯ ಒಂದು ರೀತಿಯಲ್ಲಿ ಹೇಗೆ ಇದೆ ಅಂದರೆ, ಒಂದು ತಿಂಗಳ ಹಿಂದೆ ಬಂದರೆ ಭಾರೀ ಬರ ಇದೆ ರಾಜ್ಯದಲ್ಲಿ ಅಂತ ಅಂದ್ಕೊಂಡ್ವಿ. ಅದಾದ ನಂತರ ಮಳೆ ಬಂತು. ಮಳೆ ಬಂದ ನಂತರ ಇಡೀ ರಾಜ್ಯ ಅಂದ್ಕೊಳ್ತು ಇನ್ನೇನು ಬರ ಇಲ್ವಲ್ಲ, ಮಳೆ ಬಂತಲ್ಲ, ಪ್ರವಾಹದ ಪರಿಸ್ಥಿತಿ ಇದೆಯಲ್ಲ ಅಂತ ಅಂದ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಆದರೆ ಪ್ರಾಕ್ಟಿಕಲಿ ಆ ರೀತಿಯಾಗಿಲ್ಲ. ರಾಜ್ಯದ ಕೆಲವು ಭಾಗದಲ್ಲಿ ಮಾತ್ರ ಮಳೆ ಆಗಿದೆ, ಇನ್ನೂ ಕೆಲವು ಭಾಗ ಬರದ ಪರಿಸ್ಥಿತಿಯಲ್ಲಿದೆ. ಹಾಗಾಗಿ ಸರ್ಕಾರಗಳು ಕೂಡ ಈ ಬರ ಪರಿಹಾರದ ಬಗ್ಗೆ ಚಿಂತನೆ ಮಾಡುವಂಥ ಅವಶ್ಯಕತೆ ಈಗ ಇದೆ. ಹಾಗಾಗಿ ಸರ್ಕಾರ ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಬರ ಪರಿಹಾರ ಅಂದರೆ ಏನು, ಮೊದಲನೇದಾಗಿ ಬರ ಅಂದ್ರೇನು, ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನವೀನ್ BC ಅವರು, ರಾಜ್ಯ BJP ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಹೇಮಂತ ಶರ್ಮಾ ಅವರು ಹಿರಿಯ ಪತ್ರಕರ್ತರು ನನ್ನ ಜೊತೆಯಾಗ್ತಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನವೀನ್ ಸರ್, ಮೊದಲನೇದಾಗಿ ಇಡೀ ರಾಜ್ಯ ಒಂದು ರೀತಿ ವಿಚಿತ್ರ ಪರಿಸ್ಥಿತಿಯಲ್ಲಿದೆ. ಒಂದು ಕಡೆಯಿಂದ ಬರ ಅಂತ ಅಂದ್ಕೊಂಡ್ವಿ, ಸ್ವಲ್ಪ ಮಳೆ ಆಯಿತು. ಮಳೆ ಬಂದ ತಕ್ಷಣ ಇನ್ನೇನು ಬರ ಇಲ್ವಲ್ಲ, ಮಳೆ ಬಂದುಬಿಡ್ತಲ್ಲ ಅಂತ ಅಂದ್ಕೊಂಡ್ವಿ. ಕರಾವಳಿ ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇದೆ, ಪ್ರವಾಹದ ಪರಿಸ್ಥಿತಿ ಇದೆ. ಇನ್ನೊಂದು ಕಡೆ ನೋಡಿದ್ರೆ ಬರ ಇದೆ, ಮಳೆ ಇಲ್ಲ. ಸೊ ಜನಕ್ಕೆ ಈ ಬರ ಅಂದರೆ ಏನು, ಸರ್ಕಾರದ ಲೆಕ್ಕದಲ್ಲಿ ಬರ ಏನು, ಬರ ಪರಿಹಾರ ಅಂದರೆ ಏನು ಅಂತ ತಿಳ್ಕೊಬೇಕಾಗಿದೆ. ಹೇಳ್ಬೋದಾ ಸರ್? ಮೊದಲನೇದಾಗಿ ಬರದ ಬಗ್ಗೆ ರೈತರ ಪರ್ಸೆಪ್ಷನ್ ಅಂದರೆ ಕಾಮನ್ ಮ್ಯಾನ್ ಪರ್ಸೆಪ್ಷನ್ನೇ ಬೇರೆ ಟೈಪ್ ಇರುತ್ತೆ, ಬ್ಯೂರೋಕ್ರಸಿ ಪರ್ಸೆಪ್ಷನ್ ಬೇರೆ ಟೈಪ್ ಇರುತ್ತೆ, ಪೊಲಿಟಿಕಲ್ ಪಾರ್ಟಿದು ಬೇರೆ ಟೈಪ್ ಇರುತ್ತೆ, ಮೀಡಿಯಾ ಪರ್ಸೆಪ್ಷನ್ ಬೇರೆ ಟೈಪ್ ಇರುತ್ತೆ. ಕಾಮನ್ ಮ್ಯಾನ್ ಪರ್ಸೆಪ್ಷನ್ ಅಂದರೆ ಮಳೆ ಕಡಿಮೆ ಆಗಿದೆ, ಟೆಂಪರೇಚರ್ ವೇರಿಯೇಷನ್ ಆಗಿದೆ, ಹ್ಯೂಮಿಡಿಟಿಲಿ ವ್ಯತ್ಯಾಸ ಆಗಿದೆ, ರೈತರ ಬೆಳೆಗೆ ತೊಂದರೆ ಆಗಿದೆ, ಕುಡಿಯೋ ನೀರಿಗೆ ತೊಂದರೆ, ಇದು ಕಾಮನ್ ಮ್ಯಾನ್ ಪರ್ಸೆಪ್ಷನ್. ನೀವು ಸ್ವಲ್ಪ ಟೆಕ್ನಿಕಲಿ ಹೋದಾಗ ದೇರ್ ಆರ್ 4 ಆ್ಯಂಗಲ್ಸ್ ಟು ಅನಲೈಸ್ ದ ಡ್ರಾಟ್. ಮೊದಲನೇನು ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್, ವೆದರ್ ಬೇಸ್ಡ್. ಅವ್ರು ಏನು ಹೇಳ್ತಾರೆ ಅಂದರೆ, ಇವು 25% ಕಡಿಮೆ ಮಳೆ ಆಯಿತಾ, ದಟ್ ಈಸ್ ಎ ಮಿನಿಮಮ್ ಅಂತ ಹೇಳ್ತಾರೆ. ಈಗ 25 to 50% ಮಳೆ ಕಡಿಮೆ ಆಯಿತಾ, ಅದು ಎಕ್ಸ್ಪೆಕ್ಟೆಡ್ ರೇಂಜ್ಗಿಂತ ಈಗ ಮಾಡ್ರೇಟ್ ಅಂತ ಹೇಳ್ತಾರೆ. 50% ಡಿಫಿಸಿಟ್ ಆಯಿತು ಅಂತಂದರೆ ಅದನ್ನು ಸಿವಿಯರ್ ಡ್ರಾಟ್ ಅಂತ ಹೇಳ್ತಾರೆ. ಅದು ಒಂದು ಡೆಫಿನೇಷನ್ ಆಫ್ ಡ್ರಾಟ್ ಅಕಾರ್ಡಿಂಗ್ ಟು ದ ಮೆಟ್ರಲಾಜಿಕಲ್ ವ್ಯೂ. ಸೆಕೆಂಡ್ ಏನು, ಅಗ್ರಿಕಲ್ಚರ್ ಡ್ರಾಟ್ ಅಂತಂದರೆ, ಈಗ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ವ್ಯತ್ಯಾಸ ಆಗಿದೆ, ಫುಡ್ ಸೆಕ್ಯೂರಿಟಿ ವ್ಯತ್ಯಾಸ ಆಗಿದೆ, ಸೋಯಿಂಗ್ ವ್ಯತ್ಯಾಸ ಆಗಿದೆ, ಬೆಳೆದ ಕ್ರಾಪ್ ಹಾಳಾಗಿದೆ, ಅಥವಾ ಕ್ರಾಪು ಬೆಳೆದು ನಿಂತಿದೆ, ಮಳೆ ಬರ್ತಾ ಇಲ್ಲ. ಇದು ಅಗ್ರಿಕಲ್ಚರ್ ವೇ ಆಫ್ ಥಿಂಕಿಂಗ್. ಥರ್ಡ್ ಥಿಂಗ್, ಹೈಡ್ರಲಾಜಿಕಲ್ ಡ್ರಾಟ್ ಅಂತಂದರೆ, ನೀರು ಸರ್ಫೇಸ್ ವಾಟರ್ ಡಿಫಿಷಿಯೆಂಟ್ ಆಗ್ತಕ್ಕಂಥದ್ದು ಅಥವಾ ಅಂಡರ್ ಸರ್ಫೇಸ್ ವಾಟರ್ ಡಿಫಿಷಿಯೆಂಟ್ ಸರ್ಫೇಸ್ ವಾಟರ್ ಅಂದರೆ ಯಾವುದು, ಕೆನಾಲ್ಗಳಲ್ಲಿ ನೀರು ಇಲ್ದಲೇ ಇರತಕ್ಕಂಥದ್ದು, ಕೆರೆಗಳಲ್ಲಿ ನೀರು ಇರ್ತಕ್ಕಂಥದ್ದು, ರಿಸರ್ವಾಯರಲ್ಲಿ ನೀರು ಇಲ್ದಲೇ ಇರತಕ್ಕಂಥದ್ದು. ಈ ಥರ ವ್ಯವಸ್ಥೆಗೆ ನಾವು ಹೈಡ್ರಲಾಜಿಕಲ್ ಡ್ರಾಟ್ ಅಂತ ಹೇಳ್ತೀವಿ. ಈಗ ಅಂಡರ್ಗ್ರೌಂಡ್ ವಾಟರ್ ಡಿಪ್ಲೀಷನ್ ಆಗ್ತಾಯಿದೆ. ನಿಮ್ಗೆ ಸರ್ಫೇಸ್ ವಾಟರ್ ಇದ್ದರೆ ಮಾತ್ರ ಅಂಡರ್ಗ್ರೌಂಡ್ ವಾಟರ್ ರೀಚಾರ್ಜ್ ಆಗ್ತದೆ. ಸೊ ಅದಕ್ಕೆ ದಟ್ಸ್ ವಿ ಕಾಲ್ ಇಟ್ ಹೈಡ್ರಲಾಜಿಕಲ್ ಡ್ರಾಟ್. ದ ಫೋರ್ತ್ ಥಿಂಗ್ ಏನಾಗುತ್ತೆ, ಈ 3ರಿಂದ ಸೋಷಿಯೋ ಎಕನಾಮಿಕಲ್ ಇಂಪ್ಯಾಕ್ಟ್ ಏನಾಗ್ತದೆ. ಸೋಷಿಯೋ ಎಕನಾಮಿಕ್ ಇಂಪ್ಯಾಕ್ಟ್ ಅಂತಂದರೆ, ಇವನ್ ನಮ್ಮ ಪಟ್ಟಣ ಪಂಚಾಯತಿ, ಪುರಸಭೆ, ನಗರ ಆಡಳಿತಗಳಲ್ಲಿ ಏನಿರ್ತದೆ ಅಲ್ಲಿಗೆ ನೀರಿನ ಸಪ್ಲೈ ಡಿಫಿಸಿಟ್ ಆಗ್ತಕ್ಕಂಥದ್ದು, ಅಥವಾ ಜನ ಗುಳೆಗಳು ಮೈಗ್ರೇಟ್ ಆಗ್ತಕ್ಕಂಥದ್ದು, ಬೇಸಿಕಲಿ ಫುಡ್ ಡಿಸ್ಟರ್ಬ್ ಆಗ್ತಕ್ಕಂಥದ್ದು, ಅಂದರೆ ತಿನ್ನಲಿಕ್ಕೂ ಅನ್ನ ಇಲ್ದಕ್ಕಂಥ ಪರಿಸ್ಥಿತಿ, ಕೆಲಸ ಮಾಡಲಿಕ್ಕೆ ಕೆಲಸ ಇಲ್ದಕ್ಕಂಥ ಪರಿಸ್ಥಿತಿ. ದಿಸ್ ಈಸ್ ಸೋಷಲ್ ಪರ್ಸೆಪ್ಷನ್ ಆಫ್ ದ ಡ್ರಾಟ್. ಈ ಸರ್ಕಾರ ಏನು ಮಾಡ್ತದೆ ಅಂತಂದರೆ, ಈಗ ಮಳೆ ಬಂದಿಲ್ಲ ಅಷ್ಟನ್ನೇ ಲೆಕ್ಕ ತೊಗೊಳ್ಳಲ್ಲ. ಅವ್ರು ಹೆಂಗೆ ಲೆಕ್ಕ ತೊಗೊಳ್ತಾರೆ ಅಂತಂದರೆ, ಅವರಲ್ಲಿ ಒಂದು ಸಿಸ್ಟಮ್ ಇಟ್ಕೊಂಡಿದ್ದಾರೆ, ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟ್ರಿಂಗ್ ಏಜೆನ್ಸಿ ಅಂತ ಇರುತ್ತೆ. ಅವ್ರೇನು ಮಾಡಿದ್ದಾರೆ ಅಂತಂದರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ 5995 ಪಂಚಾಯತಿಗಳೇನಿದೆ ಅಲ್ಲಿ ಟೆಲಿಮೆಟ್ರಿಕ್ ಸೋಲಾರ್ ಪ್ಯಾನಲ್ಡ್ GPS ಸಿಸ್ಟಮ್ ಇಟ್ಕೊಂಡಿದ್ದಾರೆ. ಅದೇನು ಮಾಡ್ತದೆ ಅಂದರೆ, ಎವ್ರಿ 15 ಮಿನಿಟ್ಸು ಮಾನಿಟ್ರ್ ಮಾಡ್ತದೆ, ರೈನ್ ಪ್ಯಾಟರ್ನ್ ಮಾನಿಟ್ರ್ ಮಾಡಿ ಅವ್ರಿಗೆ ಮಾಹಿತಿ ಕೊಡ್ತಾ ಇರ್ತದೆ. ಅದು ಒಂದು ಪ್ಯಾರಾಮೀಟ್ರು. ಸೆಕೆಂಡ್ ಪ್ಯಾರಾಮೀಟ್ರು, 896 ಹೋಬಳಿಗಳೇನಿದೆ ಕರ್ನಾಟಕ ರಾಜ್ಯದಲ್ಲಿ, ಟೆಲಿಮೆಟ್ರಿಕ್ ವೆದರ್ ಸ್ಟೇಷನ್ ಅಂತ ಇರ್ತದೆ. ಅದು ವಿಂಡ್ ಸ್ಪೀಡು, ಹ್ಯುಮಿಡಿಟಿ ಎಷ್ಟಿದೆ, ಟೆಂಪ್ರೇಚರ್ ಎಷ್ಟಿದೆ, ಇದನ್ನು ಮಾಹಿತಿ ಕೊಡ್ತಕ್ಕಂಥದ್ದು. ಈ 4 ವಿಚಾರಗಳು ಏನು ಹೇಳಿದೆ, ಮೆಟ್ರಲಾಜಿಕಲ್ಲು, ಅಗ್ರಿಕಲ್ಚರು, ಹೈಡ್ರಲಾಜಿಕಲ್ ಆ್ಯಂಡ್ ಸೋಷಿಯೋ ಎಕನಾಮಿಕಲ್, ಜೊತೆಗೆ ದಿಸ್ ಸಿಸ್ಟಮ್ನ ತೆಗೆದುಕೊಂಡು ಸರ್ಕಾರ ಡಿಸೈಡ್ ಮಾಡ್ತದೆ ಡ್ರಾಟ್ ಇದೆಯೋ ಇಲ್ವೋ ಅಂತಕ್ಕಂಥದ್ದು. ಆ ಡಿಸೈಡ್ ಮಾಡಾದ್ಮೇಲೆ ಏನಾಗುತ್ತೆ ಅಂತಂದರೆ, ಅವರು ಕೇಂದ್ರಕ್ಕೆ ಇದು ಕಳಿಸ್ತಾರೆ, ಪ್ರಸ್ತಾವನೆ ಕಳಿಸ್ತಾರೆ. ಬಟ್ ಪ್ರಸ್ತಾವನೆ ಕಳಿಸ್ಲಿಕ್ಕಿಂತ ಮುಂಚೆ ಸ್ಟೇಟ್ ಗೌರ್ಮೆಂಟ್, ಎನಿ ಸ್ಟೇಟ್ ಗೌರ್ಮೆಂಟ್, ಮೇ ಬಿ ಕರ್ನಾಟಕ ಆರ್ ವೇರ್ ಎವರ್ ಇಟ್ ಈಸ್,
ಇಟ್ ಈಸ್ ಅ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಟು ಡಿಕ್ಲೇರ್ ಇಟ್ ಈಸ್ ಎ ಡ್ರಾಟ್. ಓಕೆ, ಆಯಿತಾ? ಇವರು ಮಾಡ್ತಕ್ಕಂಥ ಕೆಲಸಕ್ಕೆ ಸಾಥ್ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಕೆಲಸ. ಯಾವ ರೀತಿ ಕೊಡುತ್ತೆ? ಒಂದು ಫೈನಾನ್ಷಿಯಲ್ ಬ್ಯಾಕಪ್ ಕೊಡುತ್ತೆ, ಇಲ್ಲ ಎರಡನೇದವರಿಗೆ ಟೆಕ್ನಿಕಲ್ ಆಗಿ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಕೊಡೋ ಮುಖಾಂತರ ಹೆಲ್ಪ್ ಮಾಡ್ತದೆ. ಮೂರನೇದು ಇದನ್ನು ಮಿಟಿಗೇಟ್ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತದೆ, ಮಾನಿಟ್ರ್ ಮಾಡ್ತದೆ, ಅರ್ಲಿ ವಾರ್ನಿಂಗ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಈ ಕೋರ್ ಕಾನ್ಸೆಪ್ಟ್ ಆಫ್ ಡ್ರಾಟ್ ಮ್ಯಾನೇಜ್ಮೆಂಟನ್ನು ಕೇಂದ್ರ ಸರ್ಕಾರ ಕೊಡ್ತದೆ. ಬಟ್ ಅಗ್ರಿಕಲ್ಚರ್ ಸಿನ್ಸ್ ಇಟ್ ಇಸ್ ಎ ಸ್ಟೇಟ್ ಲಿಸ್ಟ್ ಆಗಿರೋದ್ರಿಂದ ಕೇಂದ್ರ ನೇರವಾಗಿ ಎಲ್ಲೂ ಇನ್ವಾಗ್ಲಿ ಆಗಲ್ಲ ಅದು. ಯಾಕಂದರೆ ಎಂಪ್ಲಾಯೀಸ್ ಎಲ್ಲ ಸ್ಟೇಟ್ ಅವ್ರು ಇರ್ತಾರೆ, ಓಕೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸ್ಟೇಟ್ ಇರ್ತದೆ. ಅವ್ರು ಸಹಕಾರ ಪಡ್ಕೊಂಡು ತನ್ನ ಕಾರ್ಯ ಕೆಲಸವನ್ನು ಮಾಡಬೇಕು. ಬಿಟ್ಟರೆ ಕೇಂದ್ರದನ್ನು ಪ್ರಸ್ತಾವನೆ ಸಲ್ಲಿಸಿದ್ವಿ, ನಮ್ಮ ಕೆಲಸ ಆಯಿತು ಅಂತಕ್ಕಂಥದ್ದು ಅದು ಒಳ್ಳೆ ಬೆಳವಣಿಗೆ. ಸದ್ಯದ ಮಟ್ಟಿಗೆ ರಾಜ್ಯದ ಪರಿಸ್ಥಿತಿ ಹೇಗಿದೆ ಅಂತ ಬರಕ್ಕೆ ಸಂಬಂಧಪಟ್ಟ ಹಾಗೆ ಒಂದನೇದು. ಎರಡನೇದು, ಈಗ ನಾವು ಬ್ಲೆಸ್ಡ್ ಸ್ಟೇಟ್ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮಲ್ಲಿ ಜಲಾಶಯಗಳಿದ್ದಾವೆ, ನೀರಾವರಿ ವ್ಯವಸ್ಥೆ ಚೆನ್ನಾಗಿದೆ. ಹೀಗಿದ್ದಾಗಲೂ ಕೂಡ ಒಂದು ಕಡೆಯಿಂದ ಅತಿವೃಷ್ಟಿ ಅಂತ ಅದರ ನಿರ್ವಹಣೆ ಕಡೆ ಹೋಗ್ತೀವಿ, ಇನ್ನೊಂದು ಕಡೆಯಿಂದ ಬರ ಬಂತು ಅಂತ ಅದರ ನಿರ್ವಹಣೆ ಕಡೆ ಹೋಗ್ತೀವಿ, ಅನಾವೃಷ್ಟಿ ಅಂತ. ಸೊ ಯಾಕೆ ಹೀಗಾಗೋದು ಅಂತ? ಇಟ್ ಇಸ್ ಎ ವೆರಿ ಸ್ಟ್ರೇಂಜ್ ಸಿಚುಯೇಷನ್. ಒಂದು ಕಡೆ ತಾವು ಹೇಳ್ದಂಗೆ ಕರಾವಳಿ ಮಲೆನಾಡಲ್ಲಿ ಮಳೆ ಬಂದು ಕೊಚ್ಕೊಂಡು ಹೋಗಿ ಎಲ್ಲ ಪೂರ್ತಿ ಪ್ರವಾಹ ಆಗಿದೆ. ಬಾಗಲಕೋಟೆ, ಬಿಜಾಪುರ, ಬೆಳಗಾಮು, ಚಿಕ್ಕೋಡಿ, ಚಿತ್ರದುರ್ಗ, ಕೊಪ್ಪಳ ಈ ಕಡೆ ಎಲ್ಲ ಪೂರ್ತಿ ಮಳೆನೇ ಆಗಿಲ್ಲ, ಬರ ಇದೆ ಅಲ್ಲಿ. ಹೌದು. ಈಗ ರಾಜ್ಯ ಸರ್ಕಾರ ಬರ ಪರಿಹಾರನೂ ಮಾಡಬೇಕು, ಪ್ರವಾಹ ಪರಿಹಾರನೂ ಮಾಡಬೇಕು. ಸೊ ಇಟ್ ಈಸ್ ಎ ಮಲ್ಟಿ ಡೈಮೆನ್ಷನಲ್ ರೆಸ್ಪಾನ್ಸಿಬಿಲಿಟಿ. ಬರ ಬಂದ ತಕ್ಷಣ ಬರ ಅಂತ ಬರ್ಬೋದು. ಇಟ್ ಈಸ್ ಬೇಸಿಕಲಿ ಆಂಟಿಸಿಪೇಷನ್. ಈಗ ಸರ್ಕಾರಕ್ಕೆ ತಾವು ನವೀನ್ ಅವರು ಹೇಳ್ದಂಗೆ ಸರ್ಕಾರಕ್ಕೆ ಸಾಕಷ್ಟು ಮಾಹಿತಿ ಬರುತ್ತೆ. ಅವ್ರಿಗೆ ಸರ್ಕಾರ ಸ್ಟೇಟ್ ಲೆವೆಲ್ಲು, ಡಿಸ್ಟ್ರಿಕ್ಟ್ ಲೆವೆಲ್ಲು, ತಾಲೂಕು ಲೆವೆಲ್ಲು, ಈ ಮೂರು ಲೆವೆಲಲ್ಲಿ ಆ್ಯಂಟಿಸಿಪೇಟ್ ಮಾಡಬೇಕು. ಮಳೆ ಬರುತ್ತಾ, ಎಷ್ಟು ಬರ್ಬೋದು, ಈ ಸಲ ಮಳೆ ಬರಲ್ವಾ, ಎಷ್ಟು ಬರಲ್ಲ, ಅದ್ರದ್ದು ಪರಿಣಾಮ ಏನಾಗುತ್ತೆ, ಅದಕ್ಕೆ ನಾವು ರೆಡಿ ಮಾಡ್ಕೋಬೇಕು. ಅದು ಈಗ 50% ಮಳೆ ಬರದೇ ಇದ್ದರೆ, ಇಲ್ಲ ರೀ ಈ ಸಲ ಮಳೆ ಬರಲ್ಲ, ಮಳೆ ಹೋಯ್ತು ಅಂತಂದರೆ ಅದರಿಂದ ಬರ ಆದರೆ ನಾವು ಬರ ಪರಿಹಾರಕ್ಕೆ ಏನು ಮಾಡ್ಕೋಬೇಕು, ರೆಡಿ ಮಾಡ್ಕೋಬೇಕು. ಗೋಶಾಲೆ ಓಪನ್ ಮಾಡಬೇಕು, ಬೋರ್ವೆಲ್ ಮಾಡಬೇಕು, ಜಾನುವಾರುಗಳಿಗೆ ಮೇವು, ಕುಡಿಯೋ ನೀರು ಕೊಡಬೇಕು. ರೈತರಿಗೆ ಕೆಲಸ ಇರಲ್ಲ, ಮಳೆ ಇಲ್ಲದಿದ್ರೆ ಕೆಲಸ ಇಲ್ಲ, ಅವ್ರಿಗೆ ಒಂದು ನಾವು ನೌಕರಿ ಕ್ರಿಯೇಟ್ ಮಾಡಬೇಕು, ಅವ್ರಿಗೆ ಜಾಬ್ ಕ್ರಿಯೇಟ್ ಮಾಡಬೇಕು, ಎವ್ರಿ ಡೇ ಜಾಬ್ ಕ್ರಿಯೇಟ್ ಮಾಡಬೇಕು. ಎರಡನೇ ಭಾಗ ಏನು ಅಂತಂದರೆ ಕ್ಲೌಡ್ ಸೀಡಿಂಗ್ ಮಾಡ್ಬೋದಾ? ಕ್ಲೌಡ್ ಸೀಡಿಂಗ್ ಆದರೆ ಮಳೆ ಬರುತ್ತಾ, ಎಷ್ಟು ಮಳೆ ಬರ್ಬೋದಾಗ, ಎಷ್ಟರ ಮಟ್ಟಿಗೆ ನಾವು ಡ್ರಾಟ್ನ ನಾವು ಕಮ್ಮಿ ಮಾಡ್ಬೋದು, ಇದೊಂದು ಯೋಚನೆ ಮಾಡಬೇಕು. ಇದೆಲ್ಲವೂ ಕೂಡ ಆ್ಯಂಟಿಸಿಪೇಷನ್. ಅಂದರೆ ರೈನಿ ಸೀಸನ್ ಮುಂಚೆನೇ ನಾವು ಇದೆಲ್ಲ ಯೋಚನೆ ಮಾಡಿ ಮಳೆ ಬರುತ್ತಾ ಇಲ್ವಾ ತಿಳ್ಕೊಂಡು, ಮಳೆ ಬಂದರೆ ಜಾಸ್ತಿ ಮಳೆ ಬಂದರೆ ಕೊಚ್ಕೊಂಡು ಹೋಗೋಷ್ಟು ಮಳೆ ಬಂದುಬಿಟ್ರೆ ಪ್ರವಾಹ ಆಗುತ್ತೆ, ಅದಕ್ಕೆ ರೆಡಿ ಆಗಬೇಕು ನಾವು. ಆಗ ಜನಗಳನ್ನೆಲ್ಲ ಬೇರೆ ಕಡೆ ಕಳಿಸ್ಬೇಕು. ಇದು ಪ್ರವಾಹ ಬಂದಾಗ ಅಲ್ಲಿ ನಾವು ಬೋಟು ವ್ಯವಸ್ಥೆ ಮಾಡಬೇಕು, ರೆಸ್ಕ್ಯೂ ಆಪರೇಷನ್ ಮಾಡಬೇಕು, ಅದಕ್ಕೆ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ರೆಡಿ ಆಗಬೇಕು. ಸೊ ಬರ ಬಂದ್ರೂ ನಾವು ಆ್ಯಂಟಿಸಿಪೇಟ್ ಮಾಡಬೇಕು, ಪ್ರವಾಹ ಬರುತ್ತೆ ಅಂತಲೂ ಆ್ಯಂಟಿಸಿಪೇಟ್ ಮಾಡಬೇಕು. ಅದಕ್ಕೆ ನಾವು ತಯಾರಿ ಮಾಡಬೇಕು. ನೋಡಿ, ನನಗೆ ಜ್ಞಾಪಕ ಇರೋ ಪ್ರಕಾರ 1985, 86, 87ನೇ ಇಸ್ವಿನಲ್ಲಿ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿದ್ದರು. ಆವಾಗ ಬರ ಇತ್ತು, ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಭೀಕರ ಬರಗಾಲ, ಇಲ್ಲಿ ಕರ್ನಾಟಕದಲ್ಲಿ ಭೀಕರ ಬರಗಾಲ. ರಾಮಕೃಷ್ಣ ಹೆಗಡೆ ಅವರು ಒಂದೇ ಮಾತು ಹೇಳಿದ್ರು, ನೋಡ್ರಿ ನಮ್ಮ ರಿಪೋರ್ಟ್ ಪ್ರಕಾರ ಮಳೆ ಬರೋದು ಕಮ್ಮಿ ಆಗುತ್ತೆ, ಭೀಕರ ಬರಗಾಲ ಬರುತ್ತೆ, ರೆಡಿ ಆಗಬೇಕು ನೀವು ಅಡ್ಮಿನಿಸ್ಟ್ರೇಷನ್ ಅವರು, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟರ್ ಏನೇನು ಮಾಡಬೇಕು. ಸ್ಟೇಟ್ ಲೆವೆಲಲ್ಲಿ ಒಂದು ಕಮಿಟಿ ಮಾಡಿ ಅದಕ್ಕೆಲ್ಲ ಒಂದು ಕ್ರಮ ತೊಗೊಂಡ್ರು. ಏನು, ಪಂಜಾಬಿಂದ ಸ್ಪೆಷಲ್ ಟ್ರೈನ್ ಹೊರಡಿಸಿದ್ರು. ಪಂಜಾಬಿಂದ ಸ್ಪೆಷಲ್ ಟ್ರೈನಲ್ಲಿ ಮೇವು ಬಂತು. ದನಕರುಗಳಿಗೆ ಮೇವು ಬೇಕಲ್ಲಪ್ಪ, ಎಲ್ಲಿಂದ ಕೊಡೋದು ಮೇವು? ದನಕರಗಳನ್ನ ಕರ್ಕೊಂಡೋಗಿ ಆಂಧ್ರಕ್ಕೆ ಬಿಡೋಕ್ಕಾಗತ್ತಾ? ಇಲ್ಲ. ಸೊ ಪಂಜಾಬಿಂದ ಬೇರೆ ಬೇರೆ ರಾಜ್ಯದಿಂದ ಮೇವನ್ನ ಸ್ಪೆಷಲ್ ಟ್ರೈನಲ್ಲಿ ತರಿಸಿದ್ರು. ದಟ್ ಈಸ್ ದಿ ಕ್ವಾಲಿಟಿ ಆಫ್ ಎ ವಿಷನರಿ ಲೀಡರ್. ನಾನು ಉದಾಹರಣೆ ಕೊಡ್ತಾ ಇದ್ದೀನಿ ನಿಮಗೆ ಇದನ್ನು. ಹಾಗೆ ಬರುತ್ತೆ ಅನ್ನುವಂಥದ್ದು ಒಂದು ಸೂಚನೆ ಸಿಕ್ಕಿದಾಗ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿ ಮಾಡ್ಕೋಬೇಕು. ಕುಡಿಯೋ ನೀರಿರಲ್ಲ, ಕುಡಿಯೋ ನೀರು ವ್ಯವಸ್ಥೆ ಮಾಡ್ಕೋಬೇಕು. ಮೇವಿರಲ್ಲ, ಮೇವು ವ್ಯವಸ್ಥೆ ಮಾಡ್ಕೋಬೇಕು. ಜನಕ್ಕೆ ಉದ್ಯೋಗ ಸಿಗಲ್ಲ, ಉದ್ಯೋಗ ಖಾತ್ರಿ ಯೋಜನೆ ಜಾರಿ ಮಾಡಬೇಕು. ಅದಕ್ಕೆ ಬೇಕಾಗಿರೋ ಹಣ ಹೊಂದಿಸ್ಕೋಬೇಕು. ಮುಂಚೆನೇ ನಾವು ಸೆಂಟ್ರಲ್ಗೆ ಬರೀಬೇಕು. ನೋಡಿ, ನಾವು ಇದೆಲ್ಲ ಮಾಡ್ತಾ ಇದ್ದೀವಿ, ಇಷ್ಟು ನಾವು ಇದು ಮಾಡ್ತಾ ಇದ್ದೀವಿ. ಇವ್ರು ಹೇಳ್ದಂಗೆ, ನವೀನ್ ಅವ್ರು ಹೇಳ್ದಂಗೆ, ಫಸ್ಟ್ ವಿ ಮಸ್ಟ್ ಡಿಕ್ಲೇರ್ ದಟ್ ಕರ್ನಾಟಕ ಇಸ್ ಎ ಡ್ರಾಟ್ ಸ್ಟ್ರಿಕನ್ ಸ್ಟೇಟ್. ಬರ ಇರುವಂಥ ರಾಜ್ಯ ಅಂತ ಡಿಕ್ಲೇರ್ ಆಗಬೇಕು. ಇವ್ರು ಏನು ಮಾಡ್ತಾರೆ, ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ಸ್ಟೇಟಲ್ಲಿ ಆಗ್ಬೋದು, ಬರ ಇದೆ ಅಂತ ಡಿಕ್ಲೇರ್ ಮಾಡಿದಾಗ
ಫಸ್ಟ್ ಪ್ರಶ್ನೆ ಕೇಳೋದು ಸೆಂಟ್ರಲ್ ಗೌರ್ಮೆಂಟರು, ನಿಮ್ಮ ತಯಾರಿ ಏನು, ನೀವೇನು ತಯಾರಿ ಮಾಡ್ಕೊಂಡಿದ್ದೀರಾ, ಅದ್ರ ಪ್ರಕಾರ ನಾವು ಅದಕ್ಕೆ ಪೂರಕವಾಗಿ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಫಸ್ಟ್ ಟೆಲ್ ಮಿ ವಾಟ್ ಈಸ್ ಯುವರ್ ಅರೇಂಜ್ಮೆಂಟ್, ವಾಟ್ ಈಸ್ ಯುವರ್ ಪ್ರಿಪರೇಷನ್ ಅಂತ ಕೇಳ್ತಾರೆ. ಹಾಗಾಗಿ ಇವ್ರಿಗೆ ಒಂದು ಕಡೆ ಪ್ರವಾಹವನ್ನು ನೋಡ್ತಾ ಇದ್ದಾರೆ, ಒಂದು ಕಡೆ ಬರದ್ದು ನೋಡ್ತಾ ಇದ್ದಾರೆ. ಬರ ರಿಪೋರ್ಟ್ ಚರ್ಚೆ ಆಗಿದೆ, ಬರ ರಿಪೋರ್ಟ್ನ ಪರಮೇಶ್ವರ್ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರು ಈಗ ಇದನ್ನ ಕೂತ್ಕೊಂಡು ಅಧಿಕಾರಿಗಳ ಹತ್ರ ಮಾತಾಡಿ ಬರ ಪರಿಹಾರಕ್ಕೆ ಏನು ವ್ಯವಸ್ಥೆ ಮಾಡ್ಕೋಬೇಕು, ಪ್ರವಾಹ ಪರಿಹಾರಕ್ಕೆ ಏನು ವ್ಯವಸ್ಥೆ ಮಾಡ್ಕೋಬೇಕು ಅಂತ ಅವ್ರಿಗೆ ತೀರ್ಮಾನ ಮಾಡ್ತಾರೆ ಈಗ. ಹಾಗೆ ಅಂದರೆ ದೂರದೃಷ್ಟಿ ಇಟ್ಕೊಂಡು ಈ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು ಅಂತ ಅವರು ಮೇವು, ಕುಡಿಯೋ ನೀರು, ಉದ್ಯೋಗ ಖಾತ್ರಿ ಇದೆಲ್ಲವನ್ನೂ ಗಮನ ಹರಿಸಿ ಅದಕ್ಕೆ ಬೇಕಾದಂಥ ತಯಾರಿ ಮಾಡ್ಕೋಬೇಕು. ಓಕೆ ನವೀನ್ ಸರ್, ಪ್ರತಿ ಸಲ ಹೀಗಾದಾಗಲೂ ಕೂಡ ಈ ಪರಿಸ್ಥಿತಿ ಬಂದಾಗ ಒಂಥರ ಬ್ಲೇಮ್ ಗೇಮ್ ಆಗ್ಬಿಡುತ್ತೆ ಅಂತ. ಅಲ್ಲೊಂದು ಸರ್ಕಾರ ಇದೆ, ಇಲ್ಲೊಂದು ಸರ್ಕಾರ ಇದೆ. ಒಂದು ವೇಳೆ ಬರ ಬಂತ ಅವ್ರು ನಮಗೆ ಕೊಡಲಿಲ್ಲ ಅಂತ ಹೇಳೋದು, ಅಥವಾ ಏನೊಂದರ ಅತಿವೃಷ್ಟಿ ಆಗ್ಬಿಡುತ್ತಾ ನೋಡಿ ಬಂದೇ ಇಲ್ಲ ಕೇಂದ್ರದವರು ಅಂತ ಹೇಳೋದು. ಸೊ ಹೀಗಾಗ್ಬಿಟ್ಟಿದೆ ಅಂತ. ಇದಕ್ಕೊಂದು ಶಾಶ್ವತ ಪರಿಹಾರ ಇಲ್ವಾ, ಈ ಸಮನ್ವಯ ಅನ್ನೋದಿಲ್ವಾ? ಅವರು ಹೇಳಿದ್ರು, ರಾಮಕೃಷ್ಣ ಹೆಗಡೆ ಅವರು ಉದಾಹರಣೆಯನ್ನು ಕೊಟ್ಟರು. ಆ ಥರದ ವಿಷನರಿ ಲೀಡರ್ಸ್ಗಳ ಕೊರತೆ ಇದೆಯಾ ನಮ್ಮಲ್ಲಿ, ಹೇಗೆ ಅಂತ? ಇಲ್ಲ, ಇಲ್ಲಿ ಏನಾಗಿದೆ, ಎರಡು ವಿಷಯ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಒಂದು, ಸಮಸ್ಯೆ ಬಂದಾಗ ಪರಿಹಾರ ಕಂಡುಹಿಡಿತಕ್ಕಂಥದ್ದು ಒಂದು ವಿಚಾರ ಆದರೆ, ಸಮಸ್ಯೆ ಬರ್ದಲೇರಾಗೆ ನೋಡ್ಕೊಳ್ತಕ್ಕಂಥದ್ದು ಎರಡನೇ ಪರಿಹಾರ. ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿದೆ. ಈಗ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಕರ್ನಾಟಕ ರಾಜ್ಯದಲ್ಲಿ 3796 TMC ನೀರು ಅವೈಲಬಿಲಿಟಿ ಇದೆ. ನಾವು ಉಪಯೋಗಿಸ್ತಿರೋದು ಬರೀ 1676 ಇನ್ನು 2000 TMC ವಾಟರು ನಮಗೆ ಅವೈಲಬಲ್ ಇದೆ. ಕರೆಕ್ಟ್. ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥ ಕಾರ್ಯಕ್ರಮಗಳು ಮತ್ತು ದೂರದೃಷ್ಟಿ ಮತ್ತು ಬದ್ಧತೆ ಅಂತಕ್ಕಂಥ ಎನಿ ರಾಜಕೀಯ ಪಕ್ಷಗಳಿಗೆ ಬೇಕಾಗಿರ್ತಕ್ಕಂಥದ್ದು ಒಂದು. 44,000 ಕೆರೆಗಳಿದೆ ನಮ್ಮಲ್ಲಿ. 44,000 ಕೆರೆಗಳಲ್ಲಿ ಆಲ್ಮೋಸ್ಟ್ 41,000 ಕೆರೆಗಳು ವಿಲೇಜ್ ಕಮ್ಯುನಿಟಿ ಬೇಸ್ಡ್ ಅನ್ಆರ್ಗನೈಸ್ಡ್ ಸಿಸ್ಟಮಲ್ಲಿ ಮ್ಯಾನೇಜ್ಮೆಂಟ್ ಆಗ್ತಾಯಿದೆ. 3,600 ಮಾತ್ರ ಮೈನರ್ ಇರಿಗೇಷನಲ್ಲಿ ಬರ್ತಕ್ಕಂಥ ವ್ಯವಸ್ಥೆ ಇದೆ. ಇದನ್ನು ನಾವು ಸಮರ್ಪಕವಾಗಿ ಬಳಸ್ಕೊಳ್ತಿದ್ವು ಅಂತಕ್ಕಂಥದ್ದು ಒಂದು ವಿಷಯ. ಮೂರನೇದು, ನಿಮಗೆ ನಮ್ಮ ನೀರಾವರಿ ವ್ಯವಸ್ಥೆ ತೆಗೆದುಕೊಂಡ್ರೆ 60% ಆಫ್ ಅವರ್ ಕರ್ನಾಟಕ ಕಾಂಟ್ರಿಬ್ಯೂಷನ್, ವಾಟರ್ ಕಾಂಟ್ರಿಬ್ಯೂಷನ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸಿಂದ ಬರುತ್ತೆ. ಕೃಷ್ಣ ಬೇಸಿನಿಂದ 26% ಬರುತ್ತೆ, ಕಾವೇರಿಯಿಂದ 12% ಬರ್ತದೆ, ನಂದಿದುರ್ಗದ ನದಿ ವ್ಯವಸ್ಥೆಗಳಿಂದ 0.87% ಬರ್ತದೆ, ಗೋದಾವರಿ ಬೇಸಿನಿಂದ 1.5% ಬರುತ್ತೆ. ಇದು ಓವರಾಲ್ದು ನೀರಿನ ವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಇರೋದ್ರಿಂದ ತಾವೇ ಅರ್ಥ ಮಾಡ್ಕೊಳ್ಳಿ, ನಮ್ಮಲ್ಲಿ ಅವೈಲಬಿಲಿಟಿ ಇದೆ, ಸಮರ್ಪಕವಾಗಿ ಬಳಸ್ತಲೇ ಇರ್ತಕ್ಕಂಥದ್ದು ಒಂದು ವಿಷಯ. ಎರಡನೇದು, ಕೋರ್ಡಿನೇಷನ್ ಅಂತೂ ಇದ್ದೇ ಇದೆ. ನಿಮಗೆ ನೀರನ್ನು ಕರೆಕ್ಟಾಗಿ ಉಪಯೋಗಿಸ್ಬೇಕು ಅನ್ನೋ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರ ಒಂದು ಸೆಂಟ್ರಲ್ ವಾಟರ್ ಪಾಲಿಸಿ ಮುಖಾಂತರ ತಂದೆ ಆದಂಥ ಪಾಲಿಸಿಲಿ ಕ್ಲಾರಿಟಿ ಇದೆ. ಅಂಡರ್ಗ್ರೌಂಡ್ ವಾಟರ್ನ ಹೇಗೆ ಯೂಸ್ ಮಾಡಬೇಕು ಅಂದ್ಕೊಂಡು ಅಟಲ್ ಭೂಜಲ್ ಯೋಜನೆಯನ್ನು ತಂದಿದೆ. ನಾವು ಮೈಕ್ರೋ ಇರಿಗೇಷನು, ಡ್ರಿಪ್ ಇರಿಗೇಷನು, ಸಿಪ್ ಇರಿಗೇಷನು, ಅಂಡರ್ ಸರ್ಫೇಸ್ ಇರಿಗೇಷನ್ ಉಪಯೋಗಿಸೋಕ್ಕೋಸ್ಕರ ಹರ್ ಖೇತ್ ಕೋ ಪಾನಿ, ಪರ್ ಡ್ರಾಪ್ ಮೋರ್ ಕ್ರಾಪ್, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಜೊತೆಗೆ ಜಲಶಕ್ತಿ ಅಭಿಯಾನದ ಯೋಜನೆ ಅಡಿಯಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇರ್ಬೋದು, ಅಮೃತ ಸರೋವರ ಯೋಜನೆಗಳಿರ್ಬೋದು, ಎಲ್ಲ ಸಿಸ್ಟಮ್ ಇದೆ ನಮ್ಮ ಹತ್ರ. ಪ್ರಾಬ್ಲಮ್ ಏನಂದರೆ, ಸ್ಟೇಕ್ ಹೋಲ್ಡರ್ಸ್ ಯಾರಿದ್ದಾರೆ, ಪೊಲಿಟಿಷಿಯನ್ಸು, ಬ್ಯೂರೋಕ್ರಾಟ್ಸು, ವಿಲೇಜರ್ಸ್, ಸಾಮಾನ್ಯ ನಾಗರಿಕರು ಮತ್ತು ಈ ಒಂದು ವಾಟರ್ ಕ್ಷೇತ್ರದ, ನೀರಿನ ಕ್ಷೇತ್ರದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ, ಇವರೆಲ್ಲ ಇದನ್ನು ಒಂದು ಮನುಕುಲಕ್ಕೆ ಬಂದಿರತಕ್ಕಂಥ ಸಮಸ್ಯೆ ಹಿತದೃಷ್ಟಿಯಲ್ಲಿ ಆಲೋಚನೆ ಮಾಡಿದರೆ ಪರಿಹಾರ ಸಿಗುತ್ತೆ. ಬಿಟ್ಟರೆ ನಾವು ಬ್ಲೇಮ್ ಗೇಮ್ ಮಾಡ್ತಾ ಸಿ ವಿ ಆರ್ ಇನ್ಸಲ್ಟಿಂಗ್ ದ ಹ್ಯೂಮನ್, ಇದಕ್ಕೋಸ್ಕರ ಮಾನವ ಧರ್ಮಕ್ಕೋಸ್ಕರ ಅವಮಾನ ಮಾಡೋದಕ್ಕಿಂತ, ಈಗ ರೈತ ಅಂತಕ್ಕಂಥವನು ಅವನು ಭೂಮಿ ಈ ಒಂದು ವೃತ್ತಿಯನ್ನು ಭಕ್ತಿ ಮತ್ತು ಭಯದಿಂದ ಮಾಡ್ತಾನೆ. ಅವನು ಭೂಮಿ ತಾಯಿಗೆ ಗೌರವ ಇಟ್ಕೊಂಡು ಮಾಡ್ತಾನೆ ಹೊರತು ಆ ಮುಗ್ಧತೆಗೆ ನಾವು ತೊಂದರೆ ಕೊಟ್ವಿ ಅಂತಂದರೆ ಭಗವಂತ ಯಾರನ್ನೂ ಕ್ಷಮಿಸೋದಿಲ್ಲ. ಅಟ್ಲೀಸ್ಟ್ ರಾಜಕೀಯ ರಹಿತವಾಗಿ ಆ ವರ್ಗಗಳ ಬಗ್ಗೆ ಚಿಂತೆ ಮಾಡೋದು ಒಳ್ಳೆಯದು. ಇರ್ತಕ್ಕಂಥ ಸ್ಕೀಮ್ಗಳನ್ನ ಸಮರ್ಪಕವಾಗಿ ಬಳಸ್ತಕ್ಕಂಥದ್ದು ಒಳ್ಳೆಯದು. ನೋಡಿ, ಸ್ಟೇಟಲ್ಲಿ ಏನು ಫಂಡಿಂಗ್ ಇರುತ್ತೆ SDRF ಅಲ್ಲಿ 75% ಫಂಡೆಡ್ ಈಸ್ ಗಿವನ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಎನಿ ಗೌರ್ಮೆಂಟ್. ಇನ್ಫ್ಯಾಕ್ಟ್ ಎಕ್ಸ್ಟ್ರಾ ಬೇಕು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ಒದಗಿಸಿ ಒಂದು ಉತ್ತಮ ಬಾಂಧವ್ಯದ ಮುಖಾಂತರ ಕರ್ನಾಟಕಕ್ಕೆ ತರೋದು ಬಿಟ್ಟು ನಾವು ಸಂಘರ್ಷ ಮಾಡ್ಕೊಂಡು ಹೋದರೆ ರಾಜಕಾರಣಿಗಳು ಸಫರ್ ಆಗಲ್ಲ, ಕಾಮನ್ ಮ್ಯಾನ್ ಸಫರ್ ಆಗ್ತಾರೆ. ಸೊ ಒಂದು ಒಳ್ಳೆ ವಿಚಾರದಲ್ಲಿ ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ನಮ್ಮ ರಾಜ್ಯಕ್ಕೆ ಒಂದು ಸಮಸ್ಯೆ ಬಂದಿದೆ, ನಾವೆಲ್ಲ ಸೇರಿ ಎದುರಿಸೋಣ ಅಂತಕ್ಕಂಥ ಮನಸ್ಥಿತಿಯಲ್ಲಿ ಎಲ್ಲ ಸೇರಿ ಹೋದ್ವಿ ಅಂತಂದರೆ ಇದು ಸಮಸ್ಯೆನೇ ಅಲ್ಲ. ಇದೆ ಆ್ಯಕ್ಚುಲಾಗಿ ನಮ್ಮಲ್ಲಿ ಎಲ್ಲ ಇದೆ, ಮಾಡ್ತಕ್ಕಂಥ ಬದ್ಧತೆ ಬೇಕಷ್ಟೇ. ಕರೆಕ್ಟ್. ಹೇಮಂತ ಸರ್, ನೀವೇನು ಹೇಳ್ತೀರಿ ಅಂತ? ನಮ್ಮಲ್ಲಿ ವಾಟರ್ ಅವೈಲಬಿಲಿಟಿ ಇಲ್ಲ ಅಂತಲ್ಲ, ಸಫಿಷಿಯೆಂಟ್ ಇದೆ. ನಾವು ಮಳೆ ಬಂದ್ರೂ ಶಾಪ ಹಾಕ್ತೀವಿ, ಮಳೆ ಬರದೇ ಹೋದ್ರೂ ಶಾಪ ಹಾಕ್ತೀವಿ, ಆದರೂ ಮಳೆ ಬಂದೇ ಬರುತ್ತೆ. ಸೊ ನಾವು ಈಗ ಕಾವೇರಿ ಬೇಸಿನಿಂದ ತಗೊಂಡ್ರು 177 TMC ಕೊಡಬೇಕು, ಅದಕ್ಕಿಂತ ಜಾಸ್ತಿ ನಮ್ಮಲ್ಲಿದೆ, ಅದನ್ನು ಯೂಸ್ ಮಾಡ್ಕೊಳ್ಳೋದು ಹೆಂಗೆ ಅಂತ ನಮಗೆ ಗೊತ್ತಿಲ್ಲ. ಕೃಷ್ಣಾದಲ್ಲಿ ಎಕ್ಸೆಸ್ ವಾಟರ್ ಇದೆ, ಅದನ್ನು ಯೂಸ್ ಮಾಡ್ಕೊಳ್ಳೋದು ಹೆಂಗೆ ಅಂತ ನಮಗೆ ಗೊತ್ತಿಲ್ಲ, ಸುಮ್ಮನೆ ಬಿಟ್ಟುಬಿಡ್ತೀವಿ.
ಆಮೇಲೆ ಬರ ಬಂತು ಅಂತ ಹೇಳ್ತೀವಿ. ಸೊ ಇಲ್ಲಿ ಸರ್ಕಾರಗಳು ಮತ್ತು ವಿಷನರಿ ಲೀಡರ್ಶಿಪ್ ಅಂತ ಏನು ಹೇಳಿದ್ರಲ್ಲ, ಅದರ ಕೊರತೆಯೂ ನಮ್ಮಲ್ಲಿದೆ ಅಂತ. ಇರೋ ನೀರನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ರೆ ನಮಗೆ ಬರದ ಪರಿಸ್ಥಿತಿನೇ ಬರಲ್ವಲ್ಲ. ದೇರ್ ಇಸ್ ಸಮಥಿಂಗ್ ನೋನ್ ಆಸ್ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ವಾಟರ್ ರಿಸೋರ್ಸಸ್ ಅಂತಿದೆ. ಆಪ್ಟಿಮಮ್ ಯುಟಿಲೈಸೇಷನ್ ಅಂದರೆ ಏನು? ಎಷ್ಟರ ಮಟ್ಟಿಗೆ ನಮಗೆ ನೀರು ಅವೈಲಬಿಲಿಟಿ ಇದೆ ಅದಷ್ಟನ್ನು ನಾವು ಸದ್ಬಳಕೆ ಮಾಡ್ಕೋಬೋದಾ? ಆ ಸದ್ಬಳಕೆ ಮಾಡ್ಕೊಳ್ಳೋಕ್ಕೆ ಯಾವ ರೀತಿ ಯೋಜನೆಗಳು ಮಾಡಬೇಕು? ಕ್ಯಾನ್ ವಿ ಹ್ಯಾವ್ ಸ್ಮಾಲ್ ಚೆಕ್ ಡ್ಯಾಮ್ಸ್? ಕ್ಯಾನ್ ವಿ ಹ್ಯಾವ್ ಸ್ಮಾಲ್ ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ಸ್ ಬೇರೆ ಬೇರೆ ಕಡೆ? ನಾಳೆ ಮಳೆ ಬರಲಿಲ್ಲ, ಬರ ಬಂದಾಗ ಈ ನೀರನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಅಂದರೆ ನಾನು ಹೇಳಿದ್ದು ಆ ರಥ ವಿಷನರಿ ಲೀಡರ್ಶಿಪ್ ಇರುವಂಥ ಅವಶ್ಯಕತೆ ಇದೆ. ಅದು ಎನಿಬಡಿ ಫಾರ್ ದಟ್ ಮ್ಯಾಟ್ರ್, ಈ ಪಾರ್ಟಿ ಆ ಪಾರ್ಟಿ, ಈ ಸರ್ಕಾರ ಆ ಸರ್ಕಾರ ಅಂತ ನಾನು ಭೇದ ಭಾವ ಮಾಡೋಕ್ಕೆ ಹೋಗೋದಿಲ್ಲ. ಎನಿಬಡಿ ಹೂ ರೂಲ್ಸ್ ದ ಸ್ಟೇಟ್ ಶುಡ್ ಹ್ಯಾವ್ ದಿಸ್ ಕೈಂಡ್ ಆಫ್ ವಿಷನ್. ಒಂದು ದಟ್ಸ್ ಕಾಲ್ಡ್ ಲಾಂಗ್ ರೇಂಜ್ ವಿಷನ್. ಹೌದಾ? ಈಗ ಇದರಲ್ಲಿ ರಾಜಕೀಯ ಮಾಡಿದ್ರೆ ನೀರಿನ ವಿಚಾರದಲ್ಲಿ ಯಾರೂ ಕೂಡ ರಾಜಕೀಯ ಮಾಡಬಾರ್ದು. ಸಿ, ವಾಟರ್ ಈಸ್ ಎ ನ್ಯಾಷನಲ್ ಅಸೆಟ್, ರಿವರ್ ಈಸ್ ಎ ನ್ಯಾಷನಲ್ ಅಸೆಟ್, ಇಟ್ ಬಿಲಾಂಗ್ಸ್ ಟು ದ ಕಂಟ್ರಿ. ನನ್ನ ರಿವರು ನಿಮ್ಮ ರಿವರು ಹಂಗಿಲ್ಲ ಇದು. ಹಾಗಾಗಿ ಇರುವಂಥ ಇವ್ರು ಹೇಳ್ದಂಗೆ 3976 TMC ನೀರು ನಮ್ಮ ರಾಜ್ಯದಲ್ಲಿದೆ, ನಾವು ಬಳಸ್ಕೊಳ್ತಾ ಇರೋದೇ 1760 ಅಂತಂದರೆ ಮಿಕ್ಕಿದೇನಾಗ್ತದೆ? ನೀರು ವೇಸ್ಟ್ ಆಗ್ತಾಯಿದೆ. ಸದ್ಬಳಕೆ ಅದಕ್ಕೆ ಹೇಳ್ತಿರೋದು ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ವಾಟರ್ ರಿಸೋರ್ಸ್ಗೆ ಬೇಕಾಗುವಂಥ ಆ್ಯಕ್ಷನ್ ಪ್ಲ್ಯಾನ್ನ ಪ್ರಿಪೇರ್ ಮಾಡಬೇಕು. ನೀವು ಏಪ್ರಿಲಲ್ಲಿ ಹೋಗ್ತಿರೋ ಅಥವಾ ಮೇಯಲ್ಲಿ ಹೋಗ್ತಿರೋ ನೇತ್ರಾವತಿ ಖಾಲಿಯಾಗಿರುತ್ತೆ, ನೀರೇ ಇರೋದಿಲ್ಲ. ಅದೇ ಮಳೆಗಾಲದಲ್ಲಿ ತುಂಬಿ ಹರಿತಾ ಇರುತ್ತೆ. ಸೊ ಅದನ್ನು ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಹೇಗೆ ಮಾಡ್ಕೊಳ್ಬೇಕು ಅನ್ನೋದು ನಮಗೆ ಗೊತ್ತಿಲ್ಲ ಅಂತ. ಒಂದಷ್ಟು ಯೋಜನೆಗಳನ್ನು ನಾವು ಮಾಡಿದ್ದೀವಿ, ಇಲ್ಲ ಅಂತಲ್ಲ, ಅದು ಫೇಲ್ಯೂರ್ ಯೋಜನೆಗಳು, ಅದು ಸಕ್ಸಸ್ಫುಲ್ ಅಂತೂ ಆಗಿಲ್ಲ. ಜನಕ್ಕೆ ಯಾರಿಗೆ ತಲುಪಬೇಕೋ ಅದನ್ನು ತಲುಪಿಲ್ಲ. ಪ್ರಕೃತಿ ನಮಗೆ ಪ್ರತಿ ಟೈಮಲ್ಲೂ ಎಚ್ಚರಿಕೆ ಅಂತಕ್ಕಂಥದ್ದನ್ನ ಕೊಡ್ತಾ ಇರ್ತದೆ. ನೀವು ಬೆಂಗಳೂರು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಬೆಂಗಳೂರಿಗೆ ಅವೈಲಬಲ್ ಇರ್ತಕ್ಕ ನೀರು ಬೇಕಾಗಿರೋದು 15 TMC ಮಾತ್ರ. ನಿಮ್ಮಲ್ಲಿ ಮಳೆನೇ 18 TMC ಆಗುತ್ತೆ ಬೆಂಗಳೂರಿಗೆ. ನೀವು 6th ಫೇಸಿಂದ ತರ್ತೀನಿ, ಶರಾವತಿಯಿಂದ ನೀರು ತರ್ತೀನಿ ಅಂತ ಯೋಚನೆ ಮಾಡೋದು ಬಿಟ್ಟು ಇಲ್ಲಿರ್ತಕ್ಕಂಥ ಕೆರೆಗಳನ್ನ, ಇಲ್ಲಿರ್ತಕ್ಕಂಥ ಮಳೆ ನೀರನ್ನ ಹೇಗೆ ಸಂರಕ್ಷಣೆ ಮಾಡಬೇಕು ಅಂತ ಒಂದು ಎಕ್ಸಾಂಪಲ್ ಹೇಳ್ತಿರೋದು. ಇದೇ ಕಾನ್ಸೆಪ್ಟ್ಗಳನ್ನ ನಾನು ಚಿತ್ರದುರ್ಗ ಹೋಗಿದ್ದೆ. 930 ಕೆರೆಗಳಿದೆ, 2 ನದಿ ಇರೋದು, ಒಂದು ವೇದಾವತಿ, ಒಂದು ಅಗರಿ. ನೀವು ಇಂಟರ್ಲಿಂಕ್ ಕನೆಕ್ಟ್ ಮಾಡಿ ಅಷ್ಟೆಲ್ಲ ಒತ್ತಡ ಪ್ರಕೃತಿ ಮೇಲೆ ಯಾಕೆ ಹಾಕಿ ಹೋಗ್ತೀರಿ? ಈ ಇಸ್ರೇಲ್ ಮಳೆನೇ ಆಗಲ್ಲ. ಡಿಸ್ಯಾಲಿನೇಷನ್ ಮಾಡಿ ಆರ್ಟಿಕಲ್ಚರ್ ಕ್ರಾಪ್ಸ್ನ ಬೆಳೆದು ಫ್ಲೋರಿಕಲ್ಚರ್ ಬೆಳೆದು ಯುರೋಪಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಅವರು. ಅದು ಎಕ್ಸಾಂಪಲ್ ಕೊಡ್ತಿರೋದು ನಾನು ನಿಮಗೆ ನಿಜವಾಗ್ಲೂ ಬದ್ಧತೆ ಇತ್ತು ಅನ್ನೋದಾದರೆ ಅದು ಇಶ್ಯೂನೇ ಅಲ್ಲ. ಅದು ಆ್ಯಕ್ಚುಲಾಗಿ ಅದಕ್ಕೆ ಹೆಂಗೆ ಮಾಡಬೇಕು ಅಂತಂದರೆ ಫ್ಲಡ್ ಇರಿಗೇಷನ್ಗಿಂತ ಮೈಕ್ರೋ ಇರಿಗೇಷನ್ಗೆ ಹೋಗಬೇಕು. ಕ್ರಾಪ್ ರೆಸಿಸ್ಟೆಂಟ್, ಡ್ರಾಟ್ ರೆಸಿಸ್ಟೆಂಟ್ ಕ್ರಾಪ್ಸ್ ಅಂತ ಏನಿದೆ ಅದಕ್ಕೆ ಉತ್ತೇಜನ ಕೊಡಬೇಕು. ಸರ್ಕಾರದ ತಪ್ಪಲ್ಲ ಅದು. ಅಗ್ರಿ ಕಂಟೇಜಿಯಸ್ ಝೋನ್ಸ್ ಅಂತ 10 ಝೋನ್ನ ಮಾಡಿದೆ. ಹೆಂಗೆ ಮಾಡಿದೆ ಅಂತಂದರೆ, ಈಗ ನೀವು ನಾರ್ತ್ ಕರ್ನಾಟಕ ಅಲ್ಲಿ ಬ್ಲ್ಯಾಕ್ ಸಾಯಿಲು, ಸೌತ್ ಕರ್ನಾಟಕ ರೆಡ್ ಸಾಯಿಲು, ಇಫ್ ಯು ಗೋ ಟು ಕೋಸ್ಟಲ್ ಕರ್ನಾಟಕ ಲ್ಯಾಟ್ರೈಟ್ ಸಾಯಿಲ್ ಇರುತ್ತೆ. ಮಾನ್ಸೂನ್ ಪ್ಯಾಟ್ರನ್ನು ನಾರ್ತ್ ಬೇರೆ, ಸೌತ್ ಬೇರೆ, ಕೋಸ್ಟಲ್ ಬೇರೆ ಡಿಸೈಡ್ ಮಾಡಿದೆ ಅದು ಯಾವ ಕ್ರಾಪ್ ಹಾಕಬೇಕು ಅಂತ. ನೀವು ಈಗ ಪಿರಿಯಾಪಟ್ಟಣ ಇದು ಕೋಲಾರದಲ್ಲಿ ನೀವು ಕಾಫಿ ಬೆಳಿತೀನಿ ಅನ್ನೋದು, ಮಂಗಳೂರಲ್ಲಿ ಕೊಡಗಲ್ಲಿ ಮ್ಯಾಂಗೋ ಬೆಳಿತೀನಿ ಅಂತಕ್ಕಂಥ ಮೈಂಡ್ಸೆಟ್ನ ರೂಪಿಸ್ಕೊಂಡ್ರೆ ಸರ್ಕಾರ ನೀವು ಇದನ್ನ ಇಂಪ್ಯಾಕ್ಟ್ ಮಾಡೋಕ್ಕೆ ಆಗೋದಿಲ್ಲ. ಸಿಸ್ಟಮ್ ಇದೆ ಇವರೇ ನಮ್ಮ ಹತ್ರ. ಸ್ಟೇಟ್ ಲೆವೆಲ್ಲು, ಜಿಲ್ಲಾ ಮಟ್ಟ, ತಾಲೂಕು ಲೆವೆಲ್ಲು, ಹೋಬಳಿ ಮಟ್ಟ ರೈತ ಸಂಪರ್ಕ ಕೇಂದ್ರಗಳಿದೆ, ಅದಕ್ಕೊಬ್ಬ ಆಫೀಸರ್ ಇರ್ತಾರೆ, ಪಾಲಿಸಿಗಳಿದೆ, ಸ್ಕೀಮ್ಸ್ಗಳಿದೆ. ನೀವೇ ಯೋಚನೆ ಮಾಡಿ. ನಾವು ಪೊಲಿಟಿಷಿಯನ್ಸ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಕೊನೆಗೆ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಮುಖಾಂತರ ನಿಮ್ಮೂರಿನ ಕೆರೆಯನ್ನು, ನಿಮ್ಮೂರಿನ ನೀರನ್ನು ನೀವೇ ಸಂರಕ್ಷಣೆ ಮಾಡ್ಕೊಳ್ಳಿ ಅಂದ್ಕೊಂಡು VBG ರಾಮ್ಜಿ ಮುಖಾಂತರ ಚೆಕ್ ಡ್ಯಾಮ್ಗಳು ನಿರ್ಮಾಣ ಮಾಡ್ತಕ್ಕಂಥದ್ದು, ತಡೆಗೋಡೆಗಳು ನಿರ್ಮಾಣ ಮಾಡ್ತಕ್ಕಂಥದ್ದು, ಅಂತರ್ಜಲನ ಹೆಚ್ಚಿಸ್ತಕ್ಕಂಥ ಕಾರ್ಯಕ್ರಮ ಕೊಟ್ಟಿದೆ. ಯಾರು ಮಾಡ್ಬೇಕು ಆ್ಯಕ್ಷನ್ ಪ್ಲ್ಯಾನ್ನ? ಪ್ರತಿ ಪಂಚಾಯತಿಗೆ ವಾಟರ್ ಕನ್ಸರ್ವೇಷನ್ ಆ್ಯಕ್ಷನ್ ಪ್ಲ್ಯಾನ್ ಮಾಡಲಿಕ್ಕೂ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಎಲ್ಲ ಸರ್ಕಾರಗಳು ಮಾಡಿಕೊಟ್ಟಿದೆ. ಫೈನಲ್ ಪ್ರಾಬ್ಲಮ್ ಎಲ್ಲಿ ಬರ್ತದೆ? ಜನರಲ್ಲೇ ಬರುತ್ತೆ. ಜನ ಬದಲಾಗ್ದಲೇ ದೇಶ ಬದಲಾಗಲ್ಲ. ಜನ ಎಲ್ಲ ರೀತಿಯಿಂದ ಬದಲಾದರು ಅಂತಂದರೆ ನ್ಯಾಚುರಲಾಗಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅವರಿಗೆ ಜಾಗೃತಿ ಆಗಬೇಕು. ನೀರಿನ ಮಹತ್ವ ಮೊದಲು ಅವರೇ ಅರ್ಥಕೋಬೇಕು ಅದನ್ನು. ನೀವು ಎಲ್ಲರೂ ಸಾಮಾನ್ಯವಾಗಿ ಹಿರಿಯವರು ಮಾತಾಡ್ತಿರ್ತಾರೆ, ಇನ್ನು ಯುದ್ಧ ಏನಾರಾದರೆ ನೀರಿಗೆ ಆಗೋದು, 4ನೇ ಯುದ್ಧ ಆದರೆ ಅದು 3ನೇ ಯುದ್ಧ ನೀರಿಗೆ ಆಗುತ್ತೆ. ಯಾಕಂದರೆ ಅದ್ರದ್ದು ವ್ಯಾಲ್ಯೂ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದು ಎಲ್ಲಿ ಬದಲಾವಣೆ ಆಗಬೇಕು ಅಂದರೆ ಚಿಕ್ಕ ಮಕ್ಕಳಲ್ಲಿ ನೀರಿನ ಮಹತ್ವದ ಬಗ್ಗೆ, ಮಣ್ಣಿನ ಮಹತ್ವದ ಬಗ್ಗೆ, ಪ್ರಕೃತಿ ಮಹತ್ವದ ಬಗ್ಗೆ, ಈ ಬಯೋಡೈವರ್ಸಿಟಿ ಮಹತ್ವದ ಬಗ್ಗೆ ನಾವು ಚಿಕ್ಕ ಮಕ್ಕಳಲ್ಲಿ ಈಗಲಿಂದಲೇ ಬದಲಾವಣೆ ತರಲಿಲ್ಲ ಅಂತಂದರೆ ಇನ್ನು 50 years ಅಷ್ಟೊತ್ತಿಗೆ ದೇಶ ಬೇರೆ ಥರ ಪ್ರಾಬ್ಲಮ್
ಸಮಸ್ಯೆಗೆ ಶುರುವಾಗ್ತದೆ. ನಾನು ಬ್ಯಾಂಗ್ಳೂರು ಒಂದೇ ಎಕ್ಸಾಂಪಲ್ ಕೊಟ್ಟೆ. ಎಷ್ಟು ಕೆರೆಗಳಿದ್ದೆ ಇಲ್ಲಿ. ಅರ್ಕಾವತಿ ಹೊರಗಡೆ ಹೋಗ್ತಾಯಿತ್ತು, ನಿಮ್ಮ ವೃಷಭಾವತಿ ಒಳಗಡೆ ಹೋಗ್ತಾಯಿತ್ತು. ಪುನಶ್ಚೇತನೆ ಮಾಡಲಿಕ್ಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆಲ್ರೆಡಿ ಪ್ಲ್ಯಾನ್ ಕೊಟ್ಟಿದೆ. 2002-04 ಧರ್ಮಸಿಂಗ್ ಅವರಿದ್ದರೆ ಆ ಟೈಮಲ್ಲಿ ಕೊಟ್ಟಿದೆ. ಇಷ್ಟು ವರ್ಷ ಬೇಕಾ ಅದನ್ನು ಮಾಡಲಿಕ್ಕೆ? ನಮಗೆ ಈಗ ಭಾರತ ನಿಜವಾಗ್ಲೂ ಇಸ್ ಎ ಗಿಫ್ಟೆಡ್ ಕಂಟ್ರಿ ಇನ್ ಆಲ್ ರೆಸ್ಪೆಕ್ಟ್. ಬಟ್ ಪ್ರಾಬ್ಲಮ್ ಈಸ್ ವಿತ್ ದ ಸಿಸ್ಟಮ್ ಆ್ಯಸ್ ವೆಲ್ ಆಸ್ ದ ಪೀಪಲ್. ಯಾರೊಬ್ಬರು ಅದನ್ನು ಸರಿ ಮಾಡಬೇಕು, ಒಬ್ಬರ ಕೈಲಿ ಸರಿ ಮಾಡೋಕ್ಕಾಗಲ್ಲ. ಇಟ್ಸ್ ಎ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಎಸ್ ಹೇಮಂತ ಸರ್, ನೀವೇನು ಹೇಳ್ತೀರಿ ಅಂತ ನೋಡಿ. ಬೆಂಗಳೂರಲ್ಲಿ ನೋಡಿದ್ರೆ ಇನ್ನೇನು ಬರ್ತಿದೆಯಂತೆ, ನೀರು ಇಲ್ವಂತೆ ಅಂತ ಹೇಳಿದಾಗ ಆದರೂ ನಾವು ಪೈಪ್ ಇಟ್ಕೊಂಡು ಕಾವೇರಿ ವಾಟ್ರಲ್ಲಿ ರೋಡೆಲ್ಲ ತೊಳಿತೀವಿ. ಅವೇರ್ನೆಸ್ ಇಲ್ಲ ಅಂದರೆ ನಮ್ಮ ಜನಕ್ಕೆ. ಅಂದರೆ ಟ್ಯಾಪ್ ಓಪನ್ ಮಾಡ್ತಾರೆ, ನೀರು ಹೋಗ್ತಾ ಇರುತ್ತೆ, ಪಾತ್ರೆ ತೊಳಿತಿರ್ತಾರೆ. ಅಂದರೆ ನೀರು ನಿಲ್ಲಿಸ್ಬಿಟ್ಟು ಪಾತ್ರೆ ತೊಳಿರಿ ಫಸ್ಟು. ನೀರು ನಿಲ್ಲಿಸಿ ಫಸ್ಟು, ಪಾತ್ರೆ ಉಜ್ಜಿರಿ, ಆಮೇಲೆ ಒಂದು ಸಲ ಒಂದು ತೊಳಿರಿ. ಹಂಗೆ ಮಾಡಲ್ಲ. ಸೊ ನಮಗೆ ಇವರು ನವೀನ್ ಅವ್ರು ಹೇಳ್ದಂಗೆ ಆ ನೀರಿನ ಬೆಲೆ ಗೊತ್ತಿಲ್ಲ. ಇಸ್ರೇಲ್ಗೆ ಹೋಗಬೇಕು, ಇವ್ರು ಹೇಳ್ದಂಗೆ ಇಸ್ರೇಲ್ಗೆ ಹೋಗಬೇಕು, ಗೊತ್ತಾಗತ್ತೆ. ಅರಬ್ ಕಂಟ್ರಿಗೆ ಹೋಗಬೇಕು, ಗೊತ್ತಾಗತ್ತೆ ನಮಗೆ ನೀರಿನ ಬೆಲೆ ಏನು ಅಂತ. ನಮಗೆ ಆ್ಯಕ್ಚುಲಿ ನೀರಿನ ಬೆಲೆ ಗೊತ್ತಿಲ್ಲ. ಸೊ ಆ ನೀರಿನ ಬೆಲೆನ ಗೊತ್ತು ಮಾಡಿಸೋದಕ್ಕೋಸ್ಕರ, ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಒಂದು ಕ್ಯಾಂಪೇನೇ ಆಗಬೇಕು. ಎರಡನೇದು, ಮಳೆ ಬಂದಾಗ ನೀರು ತುಂಬ್ಕೋಬೇಕು, ನೀರು ಕೆರೆ ತುಂಬಬೇಕು ಅನ್ನೋಕ್ಕೆ ಕೆರೆ ಹೂಳೆತ್ತಬೇಕಲ್ಲ. ಸರ್ಕಾರ ಏನು ಮಾಡ್ತಾ ಇದೆ? ಯಾವ ಸರ್ಕಾರ? ಇಂಥ ಸರ್ಕಾರ ಅಂತಲ್ಲ. ಸೊ ಮಳೆ ಇಲ್ಲದೆ ಇದ್ದಾಗ ಕೆರೆ ಎಲ್ಲ ಹೂಳು ತೆಗೆದುಬಿಟ್ರೆ, ಹೂಳು ತೆಗೆಯೋಕ್ಕೂ ಕೂಡ ಜನ ಸಿಗ್ತಾರೆ, ಕೂಲಿ ಕೊಡ್ಬೋದು, ಮೆಷಿನರಿ ಇದೆ, ಎಲ್ಲ ಪೂರ್ತಿ ಮಾಡಿದ್ರೆ ಮಳೆ ಬಂದಾಗ ಕೆರೆ ತುಂಬ್ಕೊಳತ್ತಲ್ವ. ಆಗ ಬರ ಬಂದಾಗ ಈ ಕೆರೆ ನೀವು ಉಪಯೋಗಿಸ್ಬೋದಲ್ವ. ಇದಕ್ಕೆ ದಿಸ್ ಈಸ್ ವಾಟ್ ವಿ ಕಾಲ್ ಮೆಟಿಕ್ಯುಲಸ್ ಪ್ಲ್ಯಾನಿಂಗ್ ಆ್ಯಂಡ್ ಲಾಂಗ್ ರೇಂಜ್ ವಿಷನ್. ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಪರಿಸ್ಥಿತಿ ಹೇಗಿದೆ ಆ್ಯಂಡ್ ಇನ್ನೂ ಒಂದಷ್ಟು ತಿಂಗಳುಗಳು ಬಾಕಿ ಇದ್ದಾವೆ, ಇವಾಗ ಯಾವ ರೀತಿಯ ಪ್ರಿಪರೇಷನ್ಸ್ ಆಗಬೇಕು ಅಂತ? ಈಗ ಒಂದು ನಾರ್ತ್ ಇಂಟೀರಿಯರ್ ಕರ್ನಾಟಕ 13 ಡಿಸ್ಟ್ರಿಕ್ಟ್ಸ್ ಬರುತ್ತೆ. ಸ್ಟಾರ್ಟ್ ಫ್ರಮ್ ಬೀದರ್, ಗುಲ್ಬರ್ಗ, ಬಿಜಾಪುರ, ಬಾಗಲಕೋಟ್, ಈ ಭಾಗಗಳ ಕೊಪ್ಪಳ, ಯಾದಗಿರಿ, ರಾಯಚೂರು, ಬಳ್ಳಾರಿ, ವಿಜಯನಗರ, ಈ ಜಿಲ್ಲೆಗಳಲ್ಲಿ ಡ್ರಾಟ್ ಇದೆ. ಸೌತ್ ಇಂಟೀರಿಯರ್ ಕರ್ನಾಟಕ, ನಿಮ್ಮ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಮಧುಗಿರಿ, ಚಿತ್ರದುರ್ಗ, ಈ ಜಿಲ್ಲೆಗಳಲ್ಲಿ ಡ್ರಾಟ್ ಸಪ್ರೇಟ್ ಇದೆ. ಕೋಸ್ಟಲ್ ಇನ್ ಮಲೆನಾಡಲ್ಲಿ ಅಷ್ಟು ಸಮಸ್ಯೆಗಳು ಪ್ರೆಸೆಂಟ್ ಕಾಣ್ತಾ ಇಲ್ಲ. ಈಗ ಅದು ಸಾಲ್ವ್ ಆಗ್ತಾ ಇದೆ. ಯಾಕಂದರೆ ಅಲ್ಲಿ ತಮಗೆ ಗೊತ್ತಿರೋ ಹಾಗೆ ಇಲ್ಲಿ ನಾಟಿ ಮಾಡೋದು ಈ ಟೈಮಲ್ಲಿ ಶುರುವಾಗ್ತದೆ, ಅದು ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಇದು ಒಂದು ವಿಷಯ. ಹೈಯೆಸ್ಟ್ ಎಫೆಕ್ಟ್ ಆಗಿರ್ತಕ್ಕಂಥದ್ದು ನಾರ್ತ್ ಇಂಟೀರಿಯರ್ ಕರ್ನಾಟಕ ಆ್ಯಂಡ್ ಸೌತ್ ಇಂಟೀರಿಯರ್ ಕರ್ನಾಟಕದಲ್ಲಿ ತುಂಬ ಎಫೆಕ್ಟ್ ಆಗಿದೆ, ಆ್ಯಸ್ ವೆಲ್ ಆಸ್ ಸೆಂಟ್ರಲ್ ಕರ್ನಾಟಕದಲ್ಲಿ. ಈಗ ಇವ್ರು ಏನು ಮಾಡಬೇಕು ಅಂತಂದರೆ, ಅರ್ಜೆಂಟಾಗಿ ಡಿಕ್ಲೇರ್ ಆಗಬೇಕು. ಡ್ರಾಟ್ ಇದೆ ಅನ್ನತಕ್ಕಂಥ ಡಿಕ್ಲೇರ್ ಆಗಿ ವಾರ್ ಫುಟ್ಟಲ್ಲಿ ಸ್ಟೇಟ್ ವೈಸು, ಡಿಸ್ಟ್ರಿಕ್ಟ್ ವೈಸು, ತಾಲೂಕು ವೈಸು, ಗ್ರಾಮ ಪಂಚಾಯತಿ ವೈಸು, ಅಕಾರ್ಡಿಂಗ್ ಟು ಗೌರ್ಮೆಂಟ್ ಡಾಟಾ 26 ಡಿಸ್ಟ್ರಿಕ್ಟ್ಸ್ ಆ್ಯಂಡ್ 177 ತಾಲೂಕ್ಸ್ ಆರ್ ಎಫೆಕ್ಟ್ ಅಂತ ಹೇಳ್ತಾರೆ. ಅದರಲ್ಲಿ 96 ತಾಲೂಕುಗಳು ಸಿವಿಯರ್ಲಿ ಎಫೆಕ್ಟೆಡ್ ಅಂತ ಅವರು ಡಾಟಾ ಹೇಳ್ತಾರೆ. ಅಲ್ಲಿ ನಾವು ಬರವನ್ನು ಫೇಸ್ ಮಾಡುವಾಗ 4 ವಿಷಯನ ಗಮನದಲ್ಲಿ ಇಟ್ಕೋಬೇಕು. ಒಂದು, ಅವರಿಗೆ NDRF ಫಂಡನ್ನು DBT ಮುಖಾಂತರ ಕೊಡ್ತಕ್ಕಂಥದ್ದು. ಈಗೇನು ಹೇಳ್ತಿದೆ, ನೀವು ಡ್ರೈ ಲ್ಯಾಂಡಲ್ಲಾದರೆ 8,500 ರೂಪಾಯಿ ಕೊಡ್ತಾರೆ ಪರ್ ಹೆಕ್ಟೇರ್ಗೆ. ವೆಟ್ ಲ್ಯಾಂಡ್ ಅಂದರೆ ಇರಿಗೇಟೆಡ್ ಲ್ಯಾಂಡ್ ಅಂದರೆ 17,000 ಕೊಡ್ತಾರೆ. ಮ್ಯಾಕ್ಸಿಮಮ್ ಲಿಮಿಟ್ ಇರೋದು ನಿಮಗೆ 2 ಹೆಕ್ಟೇರ್ಗೆ ಮಾತ್ರ ಇರತಕ್ಕಂಥ. ಅದನ್ನು ನೇರವಾಗಿ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಕೆಲಸ ಆದ್ಯತೆ ಆಗಬೇಕು. ಇದು NDRFಿಂದ ಕೊಡ್ತಕ್ಕಂಥದ್ದು. ಇವರು ಅದಕ್ಕೆ ಇನ್ನೊಂದು 20,000 ಸೇರಿಸಿ ಕೊಡ್ತಕ್ಕಂಥ. ಇದು ಬರೀ ಇನ್ಪುಟ್ ಸಬ್ಸಿಡಿ ಮಾತ್ರ. ಅಂದರೆ ಅವ್ರು ಏನು ಖರ್ಚು ಮಾಡಿರ್ತಾರೆ ಅದಕ್ಕೆ ಮಾತ್ರ ಸರ್ಕಾರಗಳು ಆಲೋಚನೆ ಮಾಡ್ತಾ ಇದ್ದಾವೆ ಬಿಟ್ಟರೆ ಅವ್ರು ಬದುಕಿನ ಯಾರು ಕೇಳೋರು? ಕರೆಕ್ಟ್. ಅವ್ನು ಸಾಲ ಮಾಡಿರ್ತಾನೆ, ಅವ್ನು ಬದುಕಬೇಕಲ್ಲ, ಇನ್ನೂ ಒಂದು ವರ್ಷ ಬದುಕಬೇಕಲ್ಲ ಪಾಪ. ಶಿಕ್ಷಣ ಇದೆ, ಆರೋಗ್ಯ ಇದೆ, ಸಾಮಾಜಿಕ ವ್ಯವಸ್ಥೆ ಇದೆ, ಅವನು ಊಟ ತಿಂಡಿ ಮಾಡಬೇಕಾಗುತ್ತೆ. ಅದು ಒಂದು. ಎರಡನೇದು, ಇನ್ಶೂರೆನ್ಸ್ ಯೋಜನೆಗಳನ್ನ ಸರ್ಕಾರನೇ ಕಟ್ಕೊಡ್ಬೇಕು. ಯಾಕಂದ್ರೆ ಅವ್ರಿಗೆ ಜಾಗೃತಿ ಇರೋದಿಲ್ಲ. ದಟ್ ಇಸ್ ಅ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್. ಥರ್ಡ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಅವರಿಗೆ ಸಾಲ ಮನ್ನಾ. ಈಗ ಅವ್ರು ಸಾಲ ಮಾಡಿರ್ತಾರೆ, ಅವರು ಇಲ್ಲ ಸಾಲ ಮನ್ನಾರು ಮಾಡಿ, ಬಡ್ಡಿ ಮನ್ನಾರು ಮಾಡಿ, ಅಥವಾ 2 ವರ್ಷ ಪೋಸ್ಟ್ಪೋನ್ ಮಾಡ್ತಕ್ಕಂಥ ಕೆಲಸನಾರು ಮಾಡಬೇಕು. 4ನೇದು, ಅವರಿಗೆ ಉದ್ಯೋಗ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ಏನಾಗಿದೆ, 125 ಡೇಸ್ ಏನು ಕೊಡ್ತಾ ಇದ್ದಾರೆ ಅದನ್ನು ಜಾಸ್ತಿ ಮಾಡ್ತಕ್ಕಂಥ ಕೊಡೋ ಮುಖಾಂತರ ಅವರಿಗೆ ಜಾಬ್ ಕ್ರಿಯೇಟ್ ಮಾಡ್ತಕ್ಕಂಥ. ಏನೆಂದರೆ ಮೈಗ್ರೇಷನ್ ಏನಾದ್ರು ಒಂದು ಸರಿ ಸ್ಟಾರ್ಟ್ ಆಯಿತು ಅಂತಂದರೆ ಆ ಸೋಷಿಯಲ್ ಸಿಸ್ಟಮ್ಗೆ ಎಫೆಕ್ಟ್ ಆಗ್ತಕ್ಕಂಥ ಸಮಸ್ಯೆ ಆಗುತ್ತೆ. ಇದು ಸರ್ಕಾರ ಇಮಿಡಿಯೇಟಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಥ್ಯಾಂಕ್ ಯು ಸೋ ಮಚ್ ಸರ್, ಇಬ್ಬರಿಗೂ ಈ ವಿಷಯದ ಬಗ್ಗೆ ಭಾಳ ಆಳವಾಗಿ ಮಾತಾಡಿದ್ದೀರಾ. ಧನ್ಯವಾದಗಳು. ಧನ್ಯವಾದ ಸ್ನೇಹಿತರೆ. ಈ ಕಾರ್ಯಕ್ರಮ ತುಂಬಾ ಮಾಹಿತಿದಾಯಕವಾಗಿತ್ತು, ಜೊತೆಗೆ ಆಸಕ್ತಿದಾಯಕವಾಗಿತ್ತು ಅಂತ ಭಾವಿಸ್ತೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಧನ್ಯವಾದಗಳು. ನಮ್ಮ ಈ ಚಂದನ ಮಂಥನ ಕಾರ್ಯಕ್ರಮವನ್ನು ನೀವು DD ನ್ಯೂಸ್ ಚಂದನ ಯೂಟ್ಯೂಬ್ ವಾಹಿನಿ, ಎಕ್ಸ್ ಖಾತೆ, ಯೂಟ್ಯೂಬ್, ಫೇಸ್ಬುಕ್ ಮೂಲಕವೂ ವೀಕ್ಷಣೆ ಮಾಡಬಹುದು.